ನಮಸ್ಕಾರ ಸ್ನೇಹಿತರೆ, ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ತುಂಬ ಇಂಪಾರ್ಟೆಂಟ್ ಒಂದು ವಿಷಯ ಇದೆ. ಸೊ ಆ ವಿಷಯನ ಚರ್ಚೆ ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಏನಂದರೆ, ಈಗ ಆಲ್ಮೋಸ್ಟ್ ಎಲ್ರಿಗೂ ಚಿನ್ನ ಅಂದರೆ ತುಂಬ ಇಷ್ಟ, ಅಂದರೆ ಬಂಗಾರ. ಸೊ ಬಂಗಾರದ ರೇಟು ಕಡಿಮೆ ಆಗುತ್ತೆ ಅಂತ ತುಂಬ ಜನರು ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ. ಒಂದು 50,000 ರುಪೀಸ್ ಪ್ರತಿ 10 ಗ್ರಾಮ್ಗೆ ಆಗ್ತಿರ್ಬೋದು. 24 ಕ್ಯಾರೆಟ್ ಏನಿದೆ ಅದು 50,000 60,000 10 ಗ್ರಾಮ್ಗೆ ಆಗುತ್ತೆ. ಸೊ 1 ಗ್ರಾಮ್ಗೆ ಒಂದು 7,000 ಅಥವಾ 6,000ವರೆಗೂ ಆಗುತ್ತೆ ಅಂತ ಈ ರೀತಿಯಾಗಿ ತುಂಬ ಜನ ವೀಡಿಯೋನ ಮಾಡ್ತಿದ್ರು. ಆದರೆ ಈಗ ಏನಾಗ್ತಿದೆ, ಚಿನ್ನದ ಬೆಲೆ ಯಾವ ರೀತಿ ಜಾಸ್ತಿ ಆಗ್ತಾಯಿದೆ, ಮುಂದೆ ಬರುವ ದಿನದಲ್ಲಿ ಚಿನ್ನದ ಬೆಲೆ ಏನಾಗ್ಬೋದು, ಅದರ ಬಗ್ಗೆ ಇಲ್ಲಿ ಒಂದು ಸಣ್ಣದಾಗಿ ಒಂದು ಡಿಸ್ಕಷನ್ ಮಾಡೋ ಜೊತೆಗೆ ಒಂದು ಕ್ಲಾರಿಫೈ ಕೊಡಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಬೇಕು, ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ನೋಡಿ. ಯಾಕೆಂದರೆ ನಾನು ಇದೇ ರೀತಿ ಹೊಸ ಹೊಸ ಮಾಹಿತಿನ ನಿಮಗೆ ಕೊಡ್ತಾ ಇರ್ತೀನಿ. ಈಗ ಚಿನ್ನದ ಬೆಲೆ ಈಗ ಯಾವ ರೀತಿ ಜಾಸ್ತಿ ಆಗಿದೆ, ಮುಂದೆ ಬರುವ ದಿನಗಳಲ್ಲಿ ಯಾವಾಗ ಚಿನ್ನದ ಬೆಲೆ ಎಷ್ಟು ಕಡಿಮೆ ಆಗ್ಬೋದು, ಮತ್ತು ನಿಮಗೆ ಚಿನ್ನ ಖರೀದಿ ಮಾಡುವ ಆಸೆ ಏನಾದರೂ ಇತ್ತು ಅಂದರೆ ಯಾವಾಗ ಖರೀದಿ ಮಾಡಬೇಕು, ಅದಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂತ ನಿಮಗೆ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ, ಈಗ ಚಿನ್ನದ ಬೆಲೆ ಯಾವಾಗ ಕಡಿಮೆ ಆಗುತ್ತೆ ಮತ್ತು ಚಿನ್ನ ಖರೀದಿ ಮಾಡೋದಕ್ಕೆ ಯಾವಾಗ ಸೂಕ್ತ ಸಮಯ, ಅದನ್ನು ನೋಡೋಕ್ಕಿಂತ ಮುಂಚೆ ಈ ಸದ್ಯದರಲ್ಲಿ ಚಿನ್ನದ ಬೆಲೆ ಯಾವ ಬೆಲೆಯಲ್ಲಿದೆ ಮತ್ತು ಎಷ್ಟು ಏರಿಕೆಯಾಗಿದೆ ಅದರ ಬಗ್ಗೆ ಒಂದು ತಿಳ್ಕೊಂಬರೋಣ. ಸೊ ಮತ್ತೆ ಈಗ ಏನಾಗ್ತಿದೆ ಅಂದರೆ, ಚಿನ್ನದ ಬೆಲೆ ಏರಿಕೆ ಕಂಡಿದೆ. ಸೊ ಇವತ್ತಿನ ಚಿನ್ನದ ಬೆಲೆ ಎಷ್ಟು ಅಂದರೆ, ಬಂಗಾರದ ಬೆಲೆ ಎಷ್ಟು, ಎಲ್ಲಿ ಎಷ್ಟೆಷ್ಟಿದೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿನ್ನೆಯ ದಿನದಲ್ಲಿ ಅಂದರೆ ಗುರುವಾರ ಬೆಂಗಳೂರಿನಲ್ಲಿ 22 ಕ್ಯಾರೆಟ್ ಚಿನ್ನದ ಅಂದರೆ 1 ಗ್ರಾಮ್ಗೆ ಎಷ್ಟು ರೂಪಾಯಿ ಆಗಿತ್ತು ಅಂದರೆ 22 ಕ್ಯಾರೆಟ್ 8,060 ರೂಪಾಯಿವರೆಗೆ ಈ ರೀತಿಯಾಗಿ ಮಾರಾಟ ಆಗಿದೆ. ಅದರಂತೆ ಆಮೇಲೆ 1 ಪವನ್ ಅಂದರೆ 8 ಗ್ರಾಮ್ ಚಿನ್ನ ಏನಿದೆ 4,800 ರೂಪಾಯಿ ಅಂದರೆ 8 ಗ್ರಾಮ್ಗೆ ಆಯಿತು ಇಲ್ಲಿ. ಸೊ ಈ ರೀತಿಯಾಗಿ 10 ಗ್ರಾಮ್ಗೆ ಎಷ್ಟಾಗುತ್ತೆ ಅಂದರೆ ಈ ರೀತಿಯಾಗಿ ಮಾರಾಟ ಆಗಿದೆ. ಮತ್ತು ಗುರುವಾರ ಚಿನ್ನದ ದರ ಏನಿದೆ ಅದು ಮತ್ತೆ ಏರಿಕೆ ಆಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ ಏನಿದೆ ಸೊ ಅದು ಪ್ರತಿ ಗ್ರಾಮ್ಗೆ 8,816 ರೂಪಾಯಿ 0.3 ಪೈಸೆವರೆಗೂ ಈ ರೀತಿಯಾಗಿ ಏರಿಕೆ ಆಗಿದೆ. ಸೊ ಟೋಟಲಿಗೆ 78 ರೂಪಾಯಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಈಗ 22 ಕ್ಯಾರೆಟ್ ಚಿನ್ನದ ಏನಿದೆ ಅಂದರೆ ಅದರ ಬೆಲೆ ಏನಿದೆ ಅದು ಕೂಡ 8,083 ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದು. ಇದು 22 ಕ್ಯಾರೆಟ್ ಗೋಲ್ಡ್ನ ಇದರ ಬೆಲೆ ಸುಮಾರು ಒಂದು 72 ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ನೀವೇನಾದರೂ ಚಿನ್ನ ಖರೀದಿ ಮಾಡೋದಕ್ಕೆ ಹೋದರೆ ಅದು ವೇಸ್ಟೇಜ್ ಚಾರ್ಜಸ್ ಇರ್ಬೋದು, ಅಥವಾ ಅದು ಏನಾದರೂ ಮೇಲೆ ವರ್ಕ್ ಮಾಡಿದರೆ ಅದ್ರ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ಇದು ಕೇವಲ ಚಿನ್ನದ ಬೆಲೆ ಮಾತ್ರ. ಇದೇ ರೀತಿ ಈಗ ಏನು ಮುಂದೆ ದಿಲ್ಲಿಯಲ್ಲಿ ಕೂಡ ಗುರುವಾರ ಅಂದರೆ ನಿನ್ನೆ ಚಿನ್ನದ ಬೆಲೆ 10 ಗ್ರಾಮ್ಗೆ ಎಷ್ಟಾಗಿತ್ತು, 88,163 ರೂಪಾಯಿವರೆಗೂ ಅಂದರೆ 10 ಗ್ರಾಮ್ಗೆ ಅಂದರೆ ಈ ರೀತಿಯಾಗಿ ಮಾರಾಟ ಆಗಿದೆ. ಆಮೇಲೆ ನಿನ್ನೆ ಅಲ್ಲಿ ಚಿನ್ನದ ಬೆಲೆ 10 ಗ್ರಾಮ್ಗೆ 87,000ವರೆಗೂ ಆಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ಇದರ ಚೆನ್ನೈನಲ್ಲಿ ಕೂಡ ಗುರುವಾರ ಅಂದರೆ ನಿನ್ನೆ ಚೆನ್ನೈನಲ್ಲಿ ಕೂಡ ಚಿನ್ನದ ಬೆಲೆ 10 ಗ್ರಾಮ್ಗೆ 88,000ವರೆಗೆ ಈ ರೀತಿಯಾಗಿ ಮುಂಬೈನಲ್ಲೂ ಕೂಡ 88,000ವರೆಗೆ ಚಿನ್ನದ ಬೆಲೆ ಆಗಿದೆ. ಆದರೆ ಈಗ ಚಿನ್ನನ ಈಗ ಅಂದರೆ ಬಂಗಾರ ಖರೀದಿ ಮಾಡಬೇಕಂದ್ರೆ ಈಗ ತುಂಬ ಕಷ್ಟ ಕೂಡ ಆಗ್ತದೆ. ಅಂದರೆ ಈ ರೀತಿಯಾಗಿ ಚಿನ್ನದ ಬೆಲೆ ಕಡಿಮೆ ಆಗುತ್ತೆ ಅಂತ ತುಂಬ ಜನ ಹೇಳ್ತಿದ್ರು. ಇದ್ರ ಬಗ್ಗೆ ತುಂಬ ಜನ ವೀಡಿಯೋ ಕೂಡ ಮಾಡಿದ್ದಾರೆ. ಆದರೆ ಇಲ್ಲಿ ನೋಡಿದ್ರೆ ದಿನಕ್ಕೆ 50ರಿಂದ 60 ರೂಪಾಯಿ ಜಾಸ್ತಿ ಆಗ್ತಾನೆ ಇದೆ. ಸೊ ಈ ರೀತಿಯಾಗಿ ಕಂಡು ಬರ್ತಾ ಇದೆ. ಯಾಕೆಂದರೆ ಡೈಲಿ ಒಂದು 20ರಿಂದ 30 ರೂಪಾಯಿ ಅಂತೂ ಫಿಕ್ಸ್ ಡೈಲಿ ಒಂದು ಚಿನ್ನದ ಬೆಲೆ ರೇಟ್ ಜಾಸ್ತಿನೇ ಆಗ್ತಾಯಿದೆ. ಯಾಕೆಂದರೆ ಕೇವಲ 3-4 ತಿಂಗಳ ಹಿಂದೆ ಏನು ಚಿನ್ನದ ಬೆಲೆ ಏನಾಗಿತ್ತು ಅದು 77ರಿಂದ 76, 77, 78 ಸಾವಿರದವರೆಗೂ ಇತ್ತು. ಆದರೆ ಈಗ ಏಕಾಏಕಿ ಒಂದು 3-4 ತಿಂಗಳಲ್ಲಿ ಸುಮಾರು ಒಂದು 10,000 ರೂಪಾಯಿವರೆಗೂ ಚಿನ್ನದ ಬೆಲೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಯಾವುದು ಸೂಕ್ತ ಸಮಯ? ಸೊ ಅದು ತುಂಬ ಜನರಿಗೆ ಡೌಟ್ ಇರುತ್ತೆ, ಯಾವ ಟೈಮ್ದಲ್ಲಿ ನಾವು ಖರೀದಿನ ಮಾಡಬೇಕು ಅಂತ. ಸೊ ಅದು ಆದಷ್ಟು ಈಗ ಏನು ಆಗ್ತಿದೆ ಅಂದರೆ, ಈಗ ಚಿನ್ನದ ಬೆಲೆ ಏನಿದೆ ಅಂದರೆ ಬಂಗಾರ ಖರೀದಿ ಮಾಡೋ ಸೀಸನ್ ಈಗ ತುಂಬ ಜಾಸ್ತಿ ಇರುತ್ತೆ. ಯಾವಾಗ ಸೀಸನ್ ಕಡಿಮೆ ಇರುತ್ತೋ, ಈಗ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಆಗಸ್ಟ್, ಸೆಪ್ಟೆಂಬರ್, ನವೆಂಬರ್. ಸೊ ಈ ತಿಂಗಳಲ್ಲಿ ಏನಿದೆ ನೀವು ಚಿನ್ನ ಏನಾದರೂ ಬಂಗಾರನ ಖರೀದಿ ಮಾಡಬೇಕಂದ್ರೆ ಇದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು. ಒಂದ್ಸಲ ನೀವು ಚೆಕ್ ಮಾಡ್ತಾಯಿರಿ. ಈ 3 ತಿಂಗಳಲ್ಲಿ ಚಿನ್ನದ ಬೆಲೆ ಏನು ಕಡಿಮೆ ಆಗಿರುತ್ತೋ ಈ ರೀತಿಯಾಗಿ ಮತ್ತೆ ಯಾವಾಗೂ ಕಡಿಮೆ ಆಗಿರೋದಿಲ್ಲ. ಸೊ ಇದು ಏನಿರುತ್ತೆ ಅಂದರೆ ಆಗಸ್ಟ್, ಸೆಪ್ಟೆಂಬರ್, ನವೆಂಬರ್. ಸೊ ಈ 3 ತಿಂಗಳಲ್ಲಿ ನಿಮಗೆ ಬಂಗಾರದ ಬೆಲೆ ತುಂಬ ಕಡಿಮೆಯಾಗಿ ನೋಡೋದಕ್ಕೆ ಸಿಗುತ್ತೆ. ಸೊ ಆದಷ್ಟು ಬೇಗ ಬಂಗಾರದ ಬೆಲೆ ಮತ್ತೆ ಕಡಿಮೆ ಯಾವಾಗ ಆಗುತ್ತೆ ಅಂತ ನಿಮಗೆ ಆದಷ್ಟು ಬೇಗ ಅಪ್ಡೇಟನ್ನು ನಿಮಗೆ ಕೊಡ್ತೀನಿ. ಸೊ ಇದು ಆಗಿತ್ತು ನಾನು ಒಂದು ಮಾಹಿತಿ ಹೇಗೆ ಅನ್ನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.